ವಿದ್ಯಾರ್ಥಿಗಳೇ ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರದಲ್ಲಿ 2025ರ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಧ್ಯಾಯಗಳನ್ನು ಓದಬೇಕು ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಈಗಾಗಲೇ ನಾನು ನನ್ನ ಚಾನಲಲ್ಲಿ ಬ್ಲೂಪ್ರಿಂಟ್ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡೋದಾಗಿರ್ಬೋದು ಅಥವಾ ಕಮೆಂಟ್ ಮಾಡ್ತಾಯಿದ್ರಿ, ಈ ವರ್ಷ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ, ಹೋದ ವರ್ಷ ಹೇಳ್ದಂಗೆ ಯಾವ್ಯಾವ ಚಾಪ್ಟರ್ ನಾವು ಜಾಸ್ತಿ ಅಬ್ಸರ್ವ್ ಮಾಡಿ ಓದಬೇಕು ಅನ್ನೋದನ್ನು ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಬನ್ನಿ. ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಪ್ರತಿಯೊಂದು ಎಕ್ಸಾಮಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾಹಿತಿ ಏನಾದರೂ ಬೇಕಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದ್ವಿತೀಯ PUC ನಾವು ನೋಡ್ತಾ ಹೋದರೆ ಟೋಟಲ್ ಆಗಿ ನಿಮಗೆ 9 ಚಾಪ್ಟರ್ಗಳಿವೆ. ಹೌದಾ? ಆ 9 ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ 9 ಅಧ್ಯಾಯಗಳನ್ನು ಓದಬೇಕು. ಬಟ್ ಆದರೆ ಇವಾಗ ಟೈಮ್ ಕಡಿಮೆ ಇರೋದ್ರಿಂದ ನಾವು ಯಾವ ಅಧ್ಯಾಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಮತ್ತು ಕಡಿಮೆ ಅಧ್ಯಾಯಗಳನ್ನು ಓದಿ ಹೆಚ್ಚು ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯಾಕಂದರೆ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಕಡಿಮೆ ಅಧ್ಯಾಯ ಓದಿ ಹೆಚ್ಚು ಅಂಕ ಯಾವ ರೀತಿ ಗಳಿಸ್ಬೋದು ಅಂದರೆ ನಿಮಗೆ ಟೋಟಲ್ ಆಗಿ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹೌದಾ? 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಅವ್ರು ತೆಗೆದಂಥ ಕ್ವಶನ್ 121 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಅವ್ರು ತೆಗೆದಿರ್ತಾರೆ. ಹೌದಾ? ಮೌಲ್ಯಮಾಪಕರು ಏನು ಮಾಡಿರ್ತಾರೆ, 121 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತಾರೆ. ಅದರಲ್ಲಿ ನೀವು ಬರಿಬೇಕಾಗಿದ್ದು 80 ಅಂಕಕ್ಕೆ ಮಾತ್ರ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ 80 ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ನಿಮಗೆ ಟೋಟಲ್ ಆಗಿ 9 ಅಧ್ಯಾಯಗಳಿಂದ ನಿಮಗೆ 121 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾದರೆ ಈಗಾಗಲೇ ಬ್ಲೂಪ್ರಿಂಟಲ್ಲಿ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಮಾರ್ಕ್ ಕೇಳ್ತಾರೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಬ್ಲೂಪ್ರಿಂಟ್ ಬೇಕಂದರೆ ನನ್ನ ಚಾನಲಲ್ಲಿ ವಿಡಿಯೋ ಇರುತ್ತೆ, ನೋಡ್ಕೊಂಬನ್ನಿ. ನಿಮಗೆ ಇವತ್ತು ಯಾವ ಅಧ್ಯಾಯಗಳು ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋದರೆ ಟೋಟಲ್ ಆಗಿ ನಮಗೆ 9 ಅಧ್ಯಾಯಗಳಲ್ಲಿ ನಾವು ಕೆಳಗಿಂತ ಬಂದುಬಿಡೋಣ. ಇಂಪಾರ್ಟೆಂಟ್ ಇರ್ತಕ್ಕಂಥ ಅಧ್ಯಾಯಗಳನ್ನು ನೋಡ್ತಾ ಹೋದರೆ 9ನೇ ಅಧ್ಯಾಯಕ್ಕೆ ನಿಮಗೆ ಟೋಟಲ್ ಆಗಿ 16 ಅಂಕವನ್ನು ಕೇಳುವಂಥದ್ದು. 9ನೇ ಅಧ್ಯಾಯಕ್ಕೆ 16 ಅಂಕಗಳನ್ನು ಕೇಳ್ತಾರೆ. 16 ಅಂಕ ಕೇಳ್ತಾರೆ. ಹೌದು, ಕಂಪಲ್ಸರಿಯಾಗಿ ಕೇಳ್ತಾರೆ. ಯಾಕಂದರೆ ಬ್ಲೂಪ್ರಿಂಟಲ್ಲಿ ಇರ್ತಕ್ಕಂಥ ಅಂಕಗಳನ್ನು ಅವ್ರು ಕೇಳಬೇಕಂತ ಇರುತ್ತೆ. ಬಟ್ ಯಾವುದಾದ್ರೂ ಕೇಳ್ಬೋದು. ಅಂದರೆ 1 ಅಂಕದಾದರೂ ಕೇಳ್ಬೋದು, 2 ಅಂಕದಾದರೂ ಕೇಳ್ಬೋದು, 5 ಅಂಕದಾದರೂ ಕೇಳ್ಬೋದು, ಅಥವಾ 10 ಅಂಕದ ಪ್ರಶ್ನೆಗಳನ್ನಾದರೂ ಕೇಳ್ಬೋದು. ಅದಕ್ಕೋಸ್ಕರ ನಿಮಗೆ 9ನೇ ಅಧ್ಯಾಯ ಇಂಪಾರ್ಟೆಂಟ್ ಆಗುತ್ತೆ. ಈ 9ನೇ ಅಧ್ಯಾಯದಿಂದ 16 ಅಂಕಗಳು ನಿಮಗೆ ಕಂಪಲ್ಸರಿಯಾಗಿ ಬರುವಂಥದ್ದು. 9ನೇ ಅಧ್ಯಾಯದಿಂದ 16 ಅಂಕಗಳು ಬರ್ತವೆ. ಅದಕ್ಕೆ ಸ್ವಲ್ಪ ಕಡಿಮೆಯನ್ನು ನೋಡ್ತಾ ಹೋದರೆ ನಿಮಗೆ 8ನೇ ಅಧ್ಯಾಯದಿಂದ 15 ಅಂಕಗಳು ಬರ್ತವೆ. 8ನೇ ಅಧ್ಯಾಯದಿಂದ ನಿಮಗೆ ಟೋಟಲ್ ಆಗಿ 15 ಅಂಕಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ನೋಡಿ 2 ಅಧ್ಯಾಯ ಆಯಿತು. ಹೌದಾ? 2 ಅಧ್ಯಾಯ ಆಯಿತು. 9 ಮತ್ತು 8 ಅಧ್ಯಾಯ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ನೋಡ್ತಾ ಹೋದರೆ ನಿಮಗೆ 5ನೇ ಅಧ್ಯಾಯ ಏನಿದೆ ಅದರಲ್ಲಿ ನಿಮಗೆ 18 ಅಂಕಗಳು ಬರ್ತವೆ. 5ನೇ ಅಧ್ಯಾಯದಲ್ಲಿ ನಿಮಗೆ 18 ಅಂಕಗಳು ಬರುವಂಥದ್ದು. 5ನೇ ಅಧ್ಯಾಯದಲ್ಲಿ 18 ಅಂಕ. ಟೋಟಲ್ ಎಷ್ಟಾಯ್ತು ನೋಡಿ, 30, 44, 49 ಅಂಕಗಳು ಇಲ್ಲಿ ಆಯಿತು. 3 ಅಧ್ಯಾಯ ಓದೋದ್ರಿಂದ ನಿಮಗೆ 49 ಸಿಕ್ತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಡಿಮೆ ನೋಡ್ತಾ ಹೋದರೆ 2ನೇ ಅಧ್ಯಾಯದಿಂದ 14 ಅಂಕಗಳು ಬರುವಂಥದ್ದು. 2ನೇ ಅಧ್ಯಾಯದಿಂದ 14 ಅಂಕಗಳು ಬರ್ತವೆ. ಅದಾದಮೇಲೆ ನಿಮಗೆ 1ನೇ ಅಧ್ಯಾಯದಿಂದ 12 ಅಂಕಗಳು ಬರ್ತವೆ. ಇಷ್ಟು ಅಧ್ಯಾಯಕ್ಕೆ ನೀವು ಪ್ರಿಫರೆನ್ಸ್ ಕೊಡಬೇಕು. ಮೊದಲು ನೋಡಿ, ನೀವು ಯಾವ್ಯಾವ ಅಧ್ಯಾಯಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ನಿಮಗೆ 9ನೇ ಅಧ್ಯಾಯ, 8ನೇ ಅಧ್ಯಾಯ +5 +2 ಮತ್ತು 1, ಈ 5 ಅಧ್ಯಾಯಗಳನ್ನು ನೀವು ಕರೆಕ್ಟಾಗಿ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಓದಬೇಕು. ಇನ್ನು 4 ಅಧ್ಯಾಯಗಳನ್ನು ನೀವು ಆನಂತರ ಓದೋಕ್ಕೆ ನೀವು ಆರಂಭ ಮಾಡಬೇಕು. ಮೊದಲಿಗೆ ನಿಮಗೆ ಪರೀಕ್ಷೆ ಕಡಿಮೆ ದಿನಗಳ ಇರೋದರಿಂದ ಪರೀಕ್ಷೆಗೆ ನೀವು ಈ 5 ಅಧ್ಯಾಯಗಳನ್ನು 9, 8, 5, 2 + 1 ಈ ಅಧ್ಯಾಯಗಳಿಗೆ ಪ್ರಿಫರೆನ್ಸ್ ಕೊಟ್ಟು 1 ಅಂಕದಾಗಿರ್ಬೋದು, 2 ಅಂಕದಾಗಿರ್ಬೋದು, 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನ ಕಂಪಲ್ಸರಿಯಾಗಿ ನೀಟಾಗಿ ಓದ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಕಡಿಮೆ 10, 20, 30, 40, 50, 60, 69, 70, 75ರಿಂದ 80 ಅಂಕ ಈ 5 ಅಧ್ಯಾಯಗಳಿಂದ ತೊಗೋಬೋದು. ಇನ್ನೊಂದು ಅಧ್ಯಾಯ ಇದಕ್ಕೆ ಏನಾದರೂ ನೀವು ಕರೆಕ್ಟಾಗಿ ಆ್ಯಡ್ ಮಾಡಿದರೆ 6 ಅಧ್ಯಾಯಗಳನ್ನು ಓದಿ 80 ಅಂಕಗಳನ್ನು ನೀವು ಪಡಿಬೋದು. ಯಾವುದಾದ್ರೂ ಇದಕ್ಕೆ ಕಡಿಮೆ ಅಂಕ ನೋಡ್ತಾ ಹೋದರೆ ನಮಗೆ ಇದಕ್ಕೆ ಕಡಿಮೆ ಅಂದರೆ 7ನೇ ಅಧ್ಯಾಯ ಅಥವಾ ನಿಮಗೆ 4ನೇ ಅಧ್ಯಾಯ, ಇವು ಎರಡರಲ್ಲಿ ಯಾವ್ದು ನಿಮ್ಗೆ ಈಜಿ ಅನಿಸುತ್ತೆ ಅದನ್ನು ನೀವು ಓದ್ಕೋಬೇಕಾಗುತ್ತೆ. 7 ಅಥವಾ 4 ಅಧ್ಯಾಯಗಳಲ್ಲಿ 7ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯ ಇವೆರಡರಲ್ಲಿ ಒಂದನ್ನು ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಕೇವಲ 9 ಅಧ್ಯಾಯಗಳಲ್ಲಿ 6 ಅಧ್ಯಾಯಗಳನ್ನು ನೀವು ಪರ್ಫೆಕ್ಟ್ ಆಗಿದ್ದೆ ಆದರೆ 80 ಅಂಕಗಳನ್ನು ನೀವು ಸುಲಭವಾಗಿ ಪಡಿಬೋದು. ಆದರೆ ಪರ್ಫೆಕ್ಟ್ ಅಂದರೆ ಯಾವ ರೀತಿ ಓದಬೇಕು, ಕಂಪಲ್ಸರಿಯಾಗಿ ಅದರಲ್ಲಿರ್ತಕ್ಕಂಥ 1 ಅಂಕ, 2 ಅಂಕ, 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನ ಕಂಪಲ್ಸರಿಯಾಗಿ ಓದಬೇಕಾಗತ್ತೆ. ಮತ್ತು ನಿಮಗೆ ಇದರಲ್ಲಿ ಏನಾಗುತ್ತೆ, 60 ಅಂಕ ಮಾತ್ರ ನಿಮಗೆ ಚಾಯ್ಸಿಂಗ್ ಇರುತ್ತೆ. ಇನ್ನು 20 ಅಂಕ ಕಂಪಲ್ಸರಿ ಬರೀಬೇಕಾಗುತ್ತೆ. ಯಾಕಂದರೆ 1 ಅಂಕದಿರ್ಬೋದು, ಬಿಟ್ಟ ಸ್ಥಳ ಇರ್ಬೋದು, ಹೊಂದಿಸಿ ಬರೆಯರು ಇರ್ಬೋದು, ಅವು ಏನು 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅದು ಕಂಪಲ್ಸರಿ, ಅದಕ್ಕೆ ಚಾಯ್ಸಿಂಗ್ ಇರೋದಿಲ್ಲ. ಆ 20 ಪ್ರಶ್ನೆಗಳನ್ನು ನೀವು 20ಕ್ಕೆ 20 ಆನ್ಸರ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಚಾಯ್ಸಿಂಗ್ ಇರೋದಿಲ್ಲ. ಆದರೆ ನೀವು 2 ಅಂಕದಿರ್ಬೋದು, 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳಂತ ಬಂದಲ್ಲಿ ನಿಮಗೆ ಅಟ್ಲೀಸ್ಟ್ 5 ಅಂಕ ಅಂತ ಕೇಳಿ ನಿಮಗೆ 5 ಬರಿಬೇಕಾದ್ರೆ ಅವರು 7 ಕೊಟ್ಟಿರ್ತಾರೆ ಅಥವಾ 9 ಕೊಟ್ಟಿರ್ತಾರೆ. ನೀವು 7 ಬರಿಬೇಕಂದ್ರೆ ಅವರು 9 ಅಥವಾ 10 ಕೊಟ್ಟಿರ್ತಾರೆ. ಅಷ್ಟು ಕೊಟ್ಟು ನೀವು ಅದರಲ್ಲಿ 5ಅನ್ನು ಉತ್ತರಿಸಿ ಅಂತ ಈ ರೀತಿ ಕೇಳಿರ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇಲ್ಲಿ ನೋಡಿ ನಿಮಗೆ ಟೋಟಲಾಗಿ 5 ಅಂಕದ್ದು ಏನು ಮಾಡ್ತಾರೆ, 5 ಅಂಕದ್ದು 9 ಕೇಳಿ ನಿಮಗೆ 6 ಬರೆಯೋಕೆ ಹೇಳ್ತಾರೆ ಅವರು. ಹೌದಾ?
ಅದಕ್ಕೋಸ್ಕರ ನೀವು 9ನ್ನು ಅವ್ರು ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಬೇಕಾದಂಥ 6 ಬರಿಬೇಕಂದ್ರೆ ಈ 6 ಅಧ್ಯಾಯಗಳಲ್ಲಿ ಅದರಲ್ಲಿ ಯಾವುದಾದ್ರೂ 5-6 ಬಂದೇ ಬಿಟ್ಟಿರ್ತವೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಈ ಅಧ್ಯಾಯಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಇದು ಓದಿದಾದಮೇಲೆ ನೀವು ಬೇರೆ ಅಧ್ಯಾಯಗಳನ್ನು ಕೂಡ ಓದ್ಕೋಬೋದು. ಇಲ್ಲ ನನಗೆ ಟೈಮ್ ಇದೆ ಅನ್ನೋರು ಎಲ್ಲ ಅಧ್ಯಾಯಗಳನ್ನು ಕೂಡ ನೀವು ಓದ್ಕೋಬೋದಾಗುತ್ತೆ. ಇಷ್ಟು ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ದೆ ಆದರೆ ನಿಮಗೆ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನೀವು ಅಭ್ಯಾಸ ಮಾಡ್ತಾ ಹೋಗಿ 100% ಆಗಿ ನೀವು 80ಕ್ಕೆ 80 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಇದೇ ರೀತಿ ಬೇರೆ ಸಬ್ಜೆಕ್ಟಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ, ಏನಾದರೂ ಸಮಸ್ಯೆಗಳಿದ್ದಲ್ಲಿ ಪ್ರಶ್ನೆಗಳಿದ್ದಲ್ಲಿ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.